ಚುನಾವಣೆ ಭರ್ಜರಿಯಾಗಿ ನಡೀತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ನಮ್ಮ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಅವ್ರು ರೈತರ ಪರವಾಗಿ ಓಡಾಡ್ತಾರೆ. ಅದನ್ನ ಜನ ಅವರು ಇಷ್ಟಪಡ್ತಾರೆ ಮೇಡಮ್. ಅದಕ್ಕೆ ಜನ ಅವರು ಕುಮಾರಸ್ವಾಮಿ ಅವ್ರಿಗೆ ಮಾತಾಡ್ಬೇಕಂತ ಇದು ಮಾಡಿದ್ರೆ, ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ನಮ್ಮ ಕೆಮ್ಮನ ಕ್ಷೇತ್ರಕ್ಕೆ ನಿಲ್ಲಿಸ್ತಾರೆ ಇವರು. ಈಗ ಯೋಗೇಶ್ವರ್ ಅವರು ಸ್ಥಳೀಯರು ಕೈಗೆ ಸಿಗ್ತಾರೆ, ಸೊ ಅವ್ರನ್ನ ಗೆಲ್ಸೋಣ ಅಂತ ಮಾತಾಡ್ಕೊಂತಿದ್ದಾರೆ ಜನ, ಅದಕ್ಕೇನ್ ಹೇಳ್ತೀರಾ? ಮೇಡಮ್, ಅವ್ರ ಮೇಲೆ ಅಭಿಮಾನ ಇತ್ತು. ಪಕ್ಷದಿಂದ ಪಕ್ಷಕ್ಕೆ ಹೋದಾಗ ಕಾರ್ಯಕರ್ತರಿಗೂ ಬೇಜಾರಾಯ್ತದೆ ಅಲ್ವಾ? ಅದಕ್ಕೆ ಮಾಡ್ತಾನೆ ಬೇಡ ಅವ್ರ ಸವಾಸ, ನಾವು ಕುಮಾರಣ್ಣ ಸರಿ, ಇಂಡಿಯಾ ಪಕ್ಷದ ಮೇಲೆ ಜೊತೆ ಇರಬೇಕಾಯ್ತು. ಅವ್ರು ಆಲ್ರೆಡಿ ಅವ್ರಿಗೆ ಟಿಕೆಟ್ ಕೊಡೋಂತ ಹೇಳಿಲ್ಲ, ಇನ್ನೊಂದು ದಿನ ಇರೋರಿಗೆ ಟಿಕೆಟ್ ಕೊಡ್ತಾ ಇದ್ರಂತೆ. ಅವ್ರಾಗ ಅವ್ರಿಗೆ ಏನು ಮಾಡೋಕ್ಕಾಗ್ತದೆ? ಅದಕ್ಕೋಸ್ಕರ ನಾವು ನಿಖಿಲ್ ಕುಮಾರಸ್ವಾಮಿಗೆ ಸರಿ ಮತ ಚಲಾಯಿಸಬೇಕು ಅಂದ್ಬಿಟ್ಟು ನಾವು ಇದು ಮಾಡಿದ್ದೀವಿ. ಸೊ ಟಿಕೆಟ್ ಕೊಡ್ತಿದ್ವಿ, ಅವರೇ ಏನೋ ಬೇರೆ ಆಸೆಗೆ ಅಲ್ಲಿ ಪಕ್ಷ ಚೇಂಜ್ ಮಾಡಿದ್ರು ಅಂತನಾ? ಸರ್ಕಾರ ಇರ್ಬೋದು, ನನಗೆ ಮಂತ್ರಿ ಸ್ಥಾನ ಕೊಡ್ಬೋದು ಅಭಿಮಾನ ಇರ್ತದೆ, ಅದಕ್ಕೋಸ್ಕರ ಹೋಗಿರ್ಬೋದು. ಅವರು ಏನು ಮಾಡಿಕತ್ತೆ, ಆಸೆನೂ ಇರ್ತಲ್ಲ ಮನುಷ್ಯನಿಗೆ, ಅವ್ರು ಹೋಗಿರ್ತಾರೆ. ಈಗ ನಮ್ಗೆ ನಿಖಿಲ್ ಕುಮಾರಸ್ವಾಮಿ ನಿಷ್ಠೆಯಿಂದ ಅವರು ಪಾಪ ಬಂದಿದ್ದಾರೆ, ಅವ್ರ ಮತ ಚಲಾಯಿಸಿದ್ರೆ ಜೈ ಕಳಿಸ್ತೀವಿ ಸರ್. 22 ಸಲ ಲೀಡಿಂಗಲ್ಲಿ ಬಂದೇ ಬರ್ತಾರೆ ಅವರು. ಇವಾಗ ದೇವೇಗೌಡರು ಬಂದಿದ್ರು, ಸೊ ಅವ್ರು ಬಂದು ಮಾತಾಡಿದ್ರಿಂದ ಇನ್ನ ಮತಗಳು ಜಾಸ್ತಿ ಸಿಗುತ್ತವೆ ಅನ್ನೋ ಅಂತ ಅಪೇಕ್ಷೆ ಏನಾದ್ರು ಇದೆಯಾ? ಅದೇ ದೇವೇಗೌಡರು ಅದಕ್ಕೆ ಮೂಲ ಅವ್ರು ಆಗಿಂದ ಬೆಳೆಸ್ಕೊಂಡ್ಬಂದ್ರು ಪಕ್ಷಗಳು, ಅದರಿಂದ ಅವರು ಅನುಕಂಪದಿಂದ ಜನ ಹಾಕ್ತಾರೆ ಅವ್ರಿಗೆ. ಅವ್ರಿಗೆ ರೈತರ ಪರವಾಗಿ ಇದು ಮಾಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಅಭಿಮಾನ ಅದೇ ನಮ್ಗೆ. ಈಗ ರೇವತಿ ಮೇಡಮ್ ಕಾಲೇಜಿಗೆ ಭೇಟಿ ನೀಡಿದ್ರಿಂದ ಯುವ ಜನತೆಯ ಮತಗಳೆಲ್ಲ ಸಿಗುತ್ತೆ, ಇನ್ನ ಜಾಸ್ತಿ ಗೆಲುವು ಅಂತನಾ? ಬೇರೆ ಅನುಕಂಪದಿಂದ ಹಾಕ್ತಾರೆ ಮೇಡಮ್ ಅವರೇ, ಅವ್ರಿಗೆ ಅಭಿಮಾನ ಅದೇ ರೇವತಿಯವ್ರ ಮೇಲೆ. ಅದರಿಂದ ಅರಸು ಜನಾಂಗದವರು ಈಗ ನಮ್ಮ ಜೊತೆ ಇದ್ದಾರೆ. ಅವರು ಕಾಲದಿಂದನೂ ಯೋಗೇಶ್ವರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ರು. ಸೊ ಇವಾಗ ಯದುವೀರ್ ಅವ್ರು ಬಂದ ಮೇಲೆ ಏನಾದ್ರು ಬದಲಾವಣೆಗಳು ಆಗಿದೆಯಾ ಅಂತ? ಆಗಿದೆ ಮೇಡಮ್, ಯಾಕೆ ರಾಜ್ಯ ಮೇತ ನಮ್ಮ ರಾಜ್ಯರು ಬಂದ ಮೇಲೆ ಅಭಿಮಾನ ತೋರಿಸಬೇಕು ಅವ್ರಿಗೆ. ಅದಕ್ಕೋಸ್ಕರ ನಾವು ಅವ್ರ ಮುಖಾಂತರ ಈಗ ಆಲ್ರೆಡಿ ನಮ್ಮ ಊರಿಗೆ 2 ಸರಿ ಆಗಮಿಸಿದ್ದಾರೆ. ಈಗ ನಾವು ಅವ್ರಿಗೆ ಅಭಿಮಾನ ತೋರಿಸಲೇಬೇಕಲ್ಲ, ಅದನ್ನ ಅವ್ರಿಗೆ ಓಟ್ ಹಾಕ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ಸರ್, ಈ ಅಭಿವೃದ್ಧಿ ಆಗೋದ್ರ ಮೇಲೆ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ? ಏನಿಲ್ಲ ಮೇಡಮ್, ಆಗ ಅಭಿವೃದ್ಧಿ ಅಂದರೆ ಅವರು ಇದರಲ್ಲಿ ಫಂಡ್ಗಳಲ್ಲಿ ಕೊಟ್ಟಿದ್ದಾರೆ ನಮ್ಮ ಚೌಟ್ರಿ ಇದಕ್ಕೆ, ಅದರಿಂದ ಅವರು ನಮ್ಮ ಅಭಿಮಾನ ಇತ್ತು ಆಗ. ಈಗ ಅವ್ರಂಟ ಏನು ಅಭಿಮಾನ ಬರ್ತದೆ ಮೇಡಮ್ ಇವಾಗ? ಏನೇನು ನಿಖಿಲ್ ಕುಮಾರಸ್ವಾಮಿಗೆ ಹಾಕ್ಬೇಕಾನೆ. ಈಗ ಆಲ್ರೆಡಿ ನಮ್ಗೆ ಅವರು ಇದರಲ್ಲಿ ಇದ್ರೆ ಇಂಡಿಯಾ ಪಕ್ಷ BJP ಇಲ್ದ ನಾವು ಜನಾಂಗ ಆಗ್ತಾಯಿದ್ರಿ. ಇವಾಗ ಈಗೆಲ್ಲ ನಮ್ಮ ರಾಜ್ಯರು ಬಂದಮೇಲೆ ಅಭಿಮಾನ ತೋರಿಸ್ಲೇಬೇಕಲ್ಲ ರಾಜ್ಯ ಪರವಾಗಿ. ಈಗ ನಾವು ನಿಖಿಲ್ ಕುಮಾರಸ್ವಾಮಿಗೆ ಓಟ್ ಹಾಕೋದು. ಓಕೆ ಸರ್, ಧನ್ಯವಾದಗಳು.